ಹೇ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಮಿಕ್ಸ್ ಫ್ರೂಟ್ ಕಸ್ಟರ್ಡ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ನಮ್ಮ ಹತ್ರ ಇರೋ ಫ್ರೂಟ್ಸ್ಗೆ ತಕ್ಕಂತೆ ನಾವು 3/4 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ವೆನಿಲಾ ಫ್ಲೇವರ್ದು ಪಿಲ್ಸ್ಬರಿ ಅವ್ರದ್ದು ಕಸ್ಟರ್ಡ್ ಪೌಡರ್ ತಗೊಂಡು ಇಲ್ಲಿ ಅರೌಂಡ್ 5 to 6 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಅದಕ್ಕೆ 150 ml ಆಫ್ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಗಂಟಿಲ್ದೆ ಮಿಕ್ಸ್ ಮಾಡ್ಕೋಬೇಕು. ಸೊ ನಾವೇನು 3/4 ಲೀಟ್ರ್ ಹಾಲು ಇಟ್ಟಿದ್ದೀವಿ ಅದರಲ್ಲೇ 150 ml ಆಫ್ ಹಾಲು ಎತ್ತಿಟ್ಕೊಂಡು ಇದನ್ನು ರಾ ಮಿಲ್ಕಲ್ಲೇ ಕಲಿಸ್ಬೇಕು. ಸೊ ಗಂಟಿಲ್ದೆ ಇರೋ ಥರ ನೋಡಿ, ಈ ಥರ ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ಇಲ್ಲಿ ಫುಲ್ಲು ನೀಟಾಗಿ ಗಂಟಿಲ್ಲದೆ ಕಲಿಸ್ಕೊಂಡಿದ್ದಾಯಿತು. ಸೊ ಹಾಲು ಮತ್ತೆ ಫುಲ್ ಕಂಪ್ಲೀಟ್ ಅದು ಕಲಿಸ್ಕೊಂಡಾದ್ಮೇಲೆ ಮಿಕ್ಕಿರೋ ಹಾಲು ಕೂಡ ಅದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲೂ ಒಂಚೂರು ಗ್ಯಾಪ್ ಇರಬಾರ್ದು, ಅಂದರೆ ಗಟ್ಟಿ ಇರಬಾರ್ದು, ಆ ಥರ ಕಲಿಸ್ಕೋಬೇಕು. ಸೊ ಈ ಮಧ್ಯದಲ್ಲಿ ನಾವು ಹಾಲಲ್ಲಿ ಬಿಸಿ ಮಾಡೋಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ನಾನು, ಹೈ ಫ್ಲೇಮಲ್ಲಿ ಇಡಿ. ನಂತರ ಇಲ್ಲಿ ಫ್ರೂಟ್ಸ್ ಕಟ್ ಮಾಡಬೇಕಲ್ಲ, ಕಸ್ಟರ್ಡ್ ಫ್ರೂಟ್ ಅಂದಮೇಲೆ. ಸೊ ಇಲ್ಲಿ ಮಕ್ಕಳು ಎಲ್ಲ ನಾನು ಅಂತ ಹೇಳ್ಬಿಟ್ಟು ಪೈಪೋಟಿಯಲ್ಲಿ ಮಾಡ್ತಾಯಿದ್ದಾರೆ. ಸೊ ಮೇನ್ಲಿ ದ್ರಾಕ್ಷಿ ಯಾವಾಗಲೂ ಉಪ್ಪು ನೀರಲ್ಲೇ ಹಾಕಿ ನೆನೆಸಿಟ್ರೆ ತುಂಬ ಒಳ್ಳೆಯದು. ಎಲ್ಲರೂ ಭಯಪಡ್ತಾರೆ ಕೆಮ್ಮು ಬರುತ್ತೆ, ಕೋಲ್ಡ್ ಆಗುತ್ತೆ ಅಂದ್ಬಿಟ್ಟು. ಸೊ ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಯೂಸ್ ಮಾಡಿದ್ರೆ ಏನಾಗೋದಿಲ್ಲ. ಸೊ ಇಲ್ಲಿ 3/4 ಲೀಟ್ರ್ ಹಾಲಿಗೆ ನಾನು ಒಂದು ಸ್ವಲ್ಪ ದೊಡ್ಡ ಸೈಜ್ ಅಷ್ಟೇ, ಲೋಟದ ಸೈಜ್ ಅಷ್ಟು ಫುಲ್ಲು ಶುಗರ್ ತೊಗೊಂಡಿದ್ದೀನಿ. ಸೊ ನಮಗೆ ಫ್ರೂಟ್ಸು ಕೂಡ ಸ್ವೀಟ್ ಇರೋದ್ರಿಂದ ಅಷ್ಟು ಶುಗರ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮಾಗಿ ತೊಗೊಂಡಿದ್ದೀನಿ. ಇಲ್ಲಿ ಫ್ರೂಟ್ಸು ನನ್ನ ಮಗಳು ಒಂದೊಂದೇ ಬಿಡಿಸಿ ಕೊಡ್ತಾ ಇದ್ದಾಳೆ ಅವ್ರ ದೊಡ್ಡಮ್ಮ ಇಲ್ಲಿ ಫ್ರೂಟ್ಸ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಆರೆಂಜ್ ಆಗೋಗಿದೆ, ಗ್ರೇಪ್ಸ್ ಎಲ್ಲ ನೆನೆಸಿಟ್ಟಿದ್ದಾರೆ. ಇವಾಗ ಬನಾನಾ ಸೆಕ್ಷನ್ನು, ನೆಕ್ಸ್ಟು ಮ್ಯಾಂಗೋ, ಸಪೋಟ. ನಿಮ್ಮ ಹತ್ರ ಯಾವ್ಯಾವ ಫ್ರೂಟ್ಸ್ ಅವೈಲೇಬಲ್ ಇದೆಯೋ ಆ ಥರ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಆಲ್ರೆಡಿ ಹಾಲು ಉಕ್ಕು ಬಂದಿದೆ. ಸೊ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಶುಗರೆಲ್ಲ ಹಾಕಿ ಇವಾಗ ನಾವೇನು ಕಸ್ಟರ್ಡ್ ಪೌಡರ್ನ ಕಲಸಿಟ್ಟಿದ್ದೀವೋ ಇದೇ ಮೇನ್ ಪಾರ್ಟು. ಅದೇ ಬಿಸಿ ಹಾಗೆ ಕಸ್ಟರ್ಡ್ ಪೌಡರ್ ಕಲಸಿಟ್ಟಿದ್ದೀವಲ್ಲ ಆ ಹಾಲೆಲ್ಲ ಹಾಕಿ ಚೆನ್ನಾಗಿ ಒಂದು ಚೂರು ಗಂಟಿಲ್ದೇ ಕಲಿಸ್ಬೇಕು. ಇದು ಒಂಚೂರು ಬಿಟ್ರೂ ಗಂಟಾಗ್ಬಿಡುತ್ತೆ. ಸೊ ಅದು ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಆಗೋವರೆಗೂ ನಾವು ಕಲಿಸ್ತಾನೆ ಇರಬೇಕು. ಅರೌಂಡ್ ಏನಿಲ್ಲ ಅಂದರೂ 4 to 5 ಮಿನಿಟ್ಸ್ ಮೇಲೆ ಕಲಿಸ್ತಾನೆ ಇರಬೇಕು, ಗಂಟಾಗ್ಬಿಡುತ್ತೆ. ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮಿಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಕಲಿಸ್ತಾ ಇದ್ದರೆ ನೋಡು ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇನ್ನೂ ಸ್ವಲ್ಪ ಥಿಕ್ನೆಸ್ ಬೇಕು. ನಾನು ಸ್ವಲ್ಪ ಇದಕ್ಕೆ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೂ ಥಿಕ್ನೆಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ನಿಮಗೂ ಇದೇ ಥರ ಆಗಿದ್ದರೆ ನೀವು ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ಬೇಕಾದ್ರೆ ಒಂದು 1/2 hour ಆದಮೇಲೆ ನೀವು ಅದನ್ನು ತಿನ್ಬೋದು. ಇಲ್ಲಿ ನಮ್ಮಮ್ಮ ಆರಿಸ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಎಲ್ಲ ಫ್ರೂಟ್ಸ್ ಸೆಕ್ಷನ್ ಆಗೋಗಿದೆ ಕಟ್ಟಿಂಗ್. ವಿಚ್ ಫ್ರೂಟ್ ಈಸ್ ದಟ್? Banana. Okay. Put fast. Who is next? Gurupreet. Hi. Which fruit you are putting? Mango. Okay. My favorite. Your favorite mango? Yes. Next fruit, Bhuvika. Which fruit? Orange. Orange. Put. Very good. Next, Kaustubh. Which fruit? Catch. Grapes. Very good. Super. Next one. Next fruit, which is? Sapota. Sapota. Chiku. Say chiku. Chiku. Now shall we mix? Okay. Mix. Okay, don't fight. Now give to him. నువ్వు కలపాలా? అందరూ కలపండి. Enough. No fighting. Now Bhuvika. Let's wait for 10 minutes. 10 minutes. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಫ್ರೂಟ್ ಕಸ್ಟರ್ಡ್ ಬ್ಲಾಗ್. ಸೊ ಅದಕ್ಕೆ ನಾವು ವೆನಿಲಾ ಐಸ್ ಕ್ರೀಮ್ ಅಕ್ಕ ಬುಕ್ ಮಾಡಿದ್ಲು, ಅದು ತಂದು ಅದ್ರ ಜೊತೆಗೆ
ವೆನಿಲಾ ಐಸ್ ಕ್ರೀಮು ಟುಟ್ಟಿ ಫ್ರೂಟಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ವಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಸ್ವಲ್ಪ ಥಿಕ್ನೆಸ್ ಬರ್ತಿತ್ತೋ ಏನೋ. ಈ ಮಕ್ಳು ಇರ್ತಾರಲ್ಲ ಅವರು ವೆಯ್ಟ್ ಮಾಡಲಿಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಾತ್ರ ಇಟ್ಟು ತೆಗ್ದಿದ್ದಾಯಿತು. ಸೊ ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಫ್ರೂಟ್ ಕಸ್ಟರ್ಡು, ಮೇಲ್ಗಡೆ ಟುಟ್ಟಿ ಫ್ರೂಟಿ, ಟೇಸ್ಟ್ ವಾಸ್ ವೆರಿ ಅಲ್ಟಿಮೇಟ್ ಆಗಿತ್ತು. ಸೊ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Please do subscribe to Savage Vlogs.